ಹಲೋ ಫ್ರೆಂಡ್ಸ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಲೋ, ಎಲ್ಲಿಗೆ ಹೋಗ್ತಿದ್ಯಾ? ಬೀಚಿಗೆ. ಹಲೋ ಫ್ರೆಂಡ್ಸ್, ಇವಾಗ ಬೀಚಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸ್ವಲ್ಪ ಮೈಂಡ್ ಯಾಕೋ ಫುಲ್ ಅಸತ್ತಾಗಿದೆ, ಅದಕ್ಕೆ ಸ್ವಲ್ಪ ನಮಗೂ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ ಹೋಗ್ತಾ ಇದ್ದೀವಿ. ನಾನು ನಮ್ಗಿಂತ ಜಾಸ್ತಿ ಎಂಜಾಯ್ ಇವಳಿಗೆ ಹೇಳಿ. ಹಲೋ, ನಿಮಗೆ ಬೀಚ್ ಬಗ್ಗೆ ಏನು ಅನಿಸಿಕೆ ಹೇಳಿ? ತುಂಬಾ ಖುಷಿ ಆಗುತ್ತೆ. ಸಾನ್ವಿ, ನಿಮಗೆ ಬೀಚ್ ಬಗ್ಗೆ ಏನು ಅನ್ಸುತ್ತೆ? ಏನು ಅನ್ಸುತ್ತೆ ಹೇಳಿ? ನಂಗೆ ಇಷ್ಟ. ಬೀಚಿಗೆ ಹೋಗೋದಂದ್ರೆ ತುಂಬ ಇಷ್ಟ ಅಂತೆ ಫ್ರೆಂಡ್ಸ್. ಸರಿನಾ? ಇವಾಗ ನಮ್ಮ ಹಸ್ಬೆಂಡ್ ಗಾಡಿ ತೊಗೊಬರ್ತಿದ್ದಾರೆ. ನಾವು ಅಲ್ಲಿ ಹೋದ್ಮೇಲೆ ನಿಮಗೆ ಬೀಚ್ ಹೆಂಗಿದೆ ಅಂತ ತೋರಿಸ್ಕೊಡ್ತೀವಿ. ಡೆಲ್ಟಾ ಪಾಯಿಂಟ್, ಅದು ತುಂಬ ಚೆನ್ನಾಗಿದೆ. ಕೋಟೇಶ್ವರ, ಉಡುಪಿ. ಅದೇನು ಬೀಚ್ ಅಂತೀವಿ? ಕಿನ್ನಾರ ಬೀಚು. ಇಲ್ಲಿ ಅತ್ತೆ ಮನೆಯಿಂದ ಒಂದು 1 ಕಿಲೋಮೀಟ್ರ್ ಅಷ್ಟೇ. 1 ಕಿಲೋಮೀಟ್ರ್ ಇಲ್ವಂತೆ, ಒಂದು 500 ಮೀಟರ್ಸ್ ಅಷ್ಟು ದಾರಿ ಇದೆ. ನೋಡಿ ಫ್ರೆಂಡ್ಸ್, ನಾನು ನಮ್ಮ ಅತ್ತೆ ಮನೆಯಿಂದ ದಾರಿಗೆ ಹೋಗೋ ಜಾಗ ತುಂಬ ಖುಷಿ ಆಗುತ್ತೆ. ಒಂಥರ ಫುಲ್ ಫಾರೆಸ್ಟ್ ಫೀಲೇ. ನೋಡಿ, ಹಿಂಗಿಂದ ಹೋಗ್ಬೇಕು. ಸರಿನಾ? ಅಲ್ಲಿಗೆ ಹೋಗಿ ತೋರಿಸ್ಕೊಡ್ತೀನಿ. ನೋಡಿ, ಹೋಗೋ ದಾರಿ ಇದು. ಎಲ್ಲ ಪ್ಲೇಸು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದೇವಸ್ಥಾನ, ಏನು ದೇವಸ್ಥಾನ ಅನ್ನೋ ಅದು? ಶನೀಶ್ವರ ದೇವಸ್ಥಾನ ಇದು. ಇಲ್ಲಿ ಶನಿವಾರ ಅನ್ನದಾನ ಇರುತ್ತೆ. ಮತ್ತು ಇಲ್ಲೆಲ್ಲ ಜನ ಎಲ್ಲ ಮನೆಯಲ್ಲೂ ದರ್ಶನ ಇರುತ್ತೆ. ನೋಡಿ ಫ್ರೆಂಡ್ಸ್, ಮಾರಕ್ಕಂತೂ ಇಲ್ಲಿ ಇಲ್ಲ, ವರಾಹನ ಇಲ್ಲ. ಹೋಗ್ತಾ ಇದ್ದೀವಿ. ಇಲ್ಲಂತೂ ಎಲ್ಲರ ಮನೆ ಫುಲ್ಲು ಅಫಿಷಿಯಲ್ ಆಗಿ ಇರುತ್ತೆ. ಎಲ್ಲರ ಮನೆಯೂ ಎಲ್ಲ ಇಂಡಿಪೆಂಡೆಂಟ್ ಹೌಸ್ ಇರುತ್ತೆ. ಎಲ್ಲೂ ಇದೇ ಇಲ್ಲ. ಎಂತ ಅಣ್ಣ? ಓಕೆ, ಎಲ್ಲ ಇಂಡಿಪೆಂಡೆಂಟ್ ಹೌಸು. ನೋಡಿ ಫ್ರೆಂಡ್ಸ್, ನಾನು ಹೋಗೋ ದಾರಿಯಲ್ಲಂತೂ ಪಿಕಾಕ್ ನೋಡಿ, ಪಿಕಾಕ್ ಕಾಣಿಸ್ತಿದೆ ನಿಮಗೆ? ಕಾಣಿಸ್ತಿದೆ ಅನಿಸ್ತಿದೆ. ಹಾಂ, ಕಾಣಿಸ್ತಿದೆ. ಪಿಕಾಕ್ ನೋಡಿ ಫ್ರೆಂಡ್ಸ್, ನಾನಂತೂ ಫಸ್ಟ್ ಟೈಮ್ ಲೈಫಲ್ಲಿ ನೋಡ್ತಾ ಇದ್ದೀನಿ. ವಾವ್, ತುಂಬ ಚೆನ್ನಾಗಿದೆ. ಓ ಮೈ ಗಾಡ್, ಪಿಕಾಕ್, ಬಾಯ್ ಬಾಯ್. ಇನ್ನೇನು ಬೀಚ್ ಹತ್ರ ಬರ್ತಾ ಇದೆ. ಬೀಚ್ ಇನ್ನೇನು ಬಂದೇ ಬಿಡ್ತು ಫ್ರೆಂಡ್ಸ್. ನೋಡಿ, ಇದೆ ನಮ್ಮೂರು ಕಿನ್ನಾರ ಬೀಚ್. ಕಿನ್ನಾರ ಬೀಚ್ ನೋಡಿ ಫ್ರೆಂಡ್ಸ್. ಇಲ್ಲಿ ಸ್ಯಾಟರ್ಡೆ ಸಂಡೇ ಅಂತೂ ಫುಲ್ಲು ಜನ ಇರ್ತಾರೆ. ಇವತ್ತೇನೋ ಸ್ವಲ್ಪ ಜನ ಇದ್ದಾರೆ. ಬೀಚ್ ಇದಂದರೆ ರೋಡ್ ಇದು ಬೀಚ್ ರೋಡು. ಇವಳು ಬೀಚ್ ಅಂದಿದ ತಕ್ಷಣ ಪುರ್ಸೋತಿಲ್ಲ, ಓಡೋಯ್ತಾಳೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್ ಅಂತ. ಹಲೋ ಫ್ರೆಂಡ್ಸ್. ಸಾನ್ವಿ, ನಿಮಗೆ ಬೀಚ್ ನೋಡಿ ಏನು ಅನಿಸ್ತು? ಅನು, ನಿಮಗೆ ಏನು ಅನಿಸ್ತು? ಬೀಚ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಎಲ್ಲರಿಗೂ ಇಷ್ಟ, ಎಲ್ಲ ಮಕ್ಕಳಿಗೂ ಇಷ್ಟ ಬೀಚ್ ಅಂದರೆ ಫುಲ್ಲು. ಬಟ್ ಈ ಟೈಮಲ್ಲಂತೂ ಯಾರನ್ನೂ ನೀರಲ್ಲಿ ಇಳಿಯೋಕ್ಕೆ ಬಿಡಲ್ಲ. ಯಾಕಂದರೆ ಇವಾಗ ರೈನಿ ಸೀಸನ್ ಅಲ್ವಾ, ಫುಲ್ಲು ಮಳೆ ಎಲ್ಲ ಜೋರಾಗಿ ಬರುತ್ತಲ್ವಾ? ಫುಲ್ಲು ಇನ್ನೇನು ಇವಾಗ ಆಗಲೇ 6 ಗಂಟೆ ಟೈಮು, ಈಗಲೇ ಅಷ್ಟು ಜೋರಾಗಿ ಬರ್ತಿದೆ ನೋಡಿ. ಇನ್ನು ಸ್ವಲ್ಪ ಹೊತ್ತಾದರೆ ಫುಲ್ಲು. ಇಲ್ಲಿ ನೋಡಿ, ಬಿಡ್ತಾನೆ ಇಲ್ಲ ಫ್ರೆಂಡ್ಸ್. 1 ಸೆಕೆಂಡ್, ಚಲೋ. ಈ ಟೈಮಲ್ಲಂತೂ ಕೇರ್ಫುಲ್ಲಾಗಿ ನಾವು ನೀರಲ್ಲಿ ಆಟ ಆಡಬೇಕು. ಏನು ಏಡಿ ಇರುತ್ತಾ? ಓಕೆ. ಎಲ್ಲ ಎಂತಕ್ಕೆ ಹಂಗಾಗಿರುತ್ತಾನ? ಅದು ಹೊಂಡ ನೋಡಿ, ಅದ್ರೊಳಗೆ ಚಿಕ್ಕ ಹುಳ. ಎಂತ ಅದು? ನಾ ಹೇಳಲ್ಲ ನೋಡಿ. ಎಂತದ್ದು? ಹೊಂಡದೊಳಗೆ ಹೋಗೋದು ಜಾರಿ ಟೈಪ್, ಏಡಿ ಟೈಪ್. ತಿಂತಾರ ಅದು? ನಾನು ಇಲ್ಲ, ಕಚ್ಚುತ್ತಾ? ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ಇದ್ರೊಳಗಿದೆ. ಯಾವ ಹೊಂಡಕ್ಕೆ ಪಾಸ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಅನು, ಇಲ್ಲಿ ರಿಷಬ್ ಶೆಟ್ಟಿ ಮನೆ ಇಲ್ಲೇನ ಬರುತ್ತೆ? ಇಲ್ಲ. ಮತ್ತೆ ಎಲ್ಲಿ ಬರುತ್ತೆ? ಇಲ್ಲಿಂದಾನೇ ಒಂದು ಸ್ವಲ್ಪ ದೂರ ಅಷ್ಟು ಅಂತ ಹೇಳಿದ್ರು. ಎಷ್ಟು ಹತ್ರದಿಂದ? ಓ ಮೈ ಗಾಡ್, ಇಷ್ಟು ಜೋರಾಳೆ. ಓ, ಅದಕ್ಕೆ ಈ ಟೈಮಲ್ಲಿ ಯಾರು ಇಳಿಯಂಗಿಲ್ಲ ನೋಡಿ. ಹತ್ರ ಮೊದಲೆಲ್ಲ
ಬರ್ತಿರತ್ತೆ ನೀರು. ಏಪ್ರಿಲ್ ಅಲ್ಲೆಲ್ಲ ಅಷ್ಟು ದೂರ ಇರುತ್ತೆ. ಇದೇನು ಈ ಸಲ ನೋಡಿ ಇಲ್ಲಿ ತನಕ ಇದೆ. ಯಾರು ಇಳಿಯಂಗಿಲ್ಲ ಸಾನ್ವಿ, ಇಳಿಯಂಗಿಲ್ಲ ಆಯ್ತಾ ಪಾಪು? ಮನೆಯಲ್ಲಮ್ಮ ಮಣ್ಣೆಲ್ಲ ಆಟ ಆಡಿ ಆಯ್ತಾ? ಎಷ್ಟು ಜೋರ್ ಬರ್ತಿದೆ ನೋಡಿ ಫ್ರೆಂಡ್ಸ್, ತುಂಬಾ ಡೇಂಜರ್. ಚೂರು ಇಳಿಯೋಣ ನಿಮ್ಗೋಸ್ಕರ. ನಿಮಿಷ ಫ್ರೆಂಡ್. ನೋ 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 ವೇಟ್. ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಕೇಕಾ? ಅನು ನೀನೇನ್ ಮಾಡ್ತಿದ್ಯಾ? ಬೆಟ್ಟ. ಓಕೆ, ಹಿಲ್. ಓಕೆ ನೋಡಿ, ಫುಲ್ಲು ಸಮುದ್ರ. ಇನ್ನೂ ಟೈಮ್ ಆಗ್ತಾ ಇದ್ ಮೇಲ್ ಬರುತ್ತೆ ನೀರು, ಇಲ್ಲಿ ತನಕ ಬರುತ್ತಂತೆ. ಮಳೆ ಬಂದ್ರೆ ಇಲ್ಲಿ ತನಕ ಹೌದಾ? ಓಕೆ. ರಕ್ಷಿ ಶೆಟ್ಟಿ ಮನೆ ಎಲ್ಲಿದೆ ಅಂದ್ರೆ? ರಕ್ಷಿ ಶೆಟ್ಟಿನ ರಿಷಬ್ ಶೆಟ್ಟಿನ? ಎಲ್ಲಿ ಬರುತ್ತೆ? ರಿಷಬ್ ಶೆಟ್ಟಿ ಮನೆ ಇಲ್ಲಿಲ್ಲ. ಮತ್ತೆ ಎಲ್ಲಿ ಬರುತ್ತೆ? ತಲ್ಲೂರು ಬೈಂದೂರ್ ಹತ್ರ. ಬೈಂದೂರ್ ಹತ್ರನಾ? ಎಷ್ಟು ದೂರ ಇಲ್ಲಿಂದ ಮನೆ? ಹಾಗಾದ್ರೆ ಮನೆಗ ತುಂಬಾ ದೂರ ಇದೆ ಅಂತ ಇಲ್ಲಿಂದ. ಇಲ್ಲ ಇದ್ರೆ ನಾವು ದಿನ ನೋಡ್ಕೊಂಡು ಹೋಗ್ತೀವಿ. ಇಲ್ಲ ಹೌದಾ? ಅದಕ್ಕೆ ಹುಷಾರಾಗಿ ಆಡ್ಬೇಕು ಸಾನ್ವಿ. ಮಣ್ಣಲ್ಲಿ ಅಷ್ಟೇ ಆಡ್ಬೇಕು ಇವಾಗ ನೀವು, ಆಯ್ತಾ? ನೋಡಿ, ಇಲ್ಲಿ ನಾವು ಮನೆ ಕಟ್ಕೊಂಡು ಆಟ ಆಡ್ತಾ ಇದೀವಿ ಮಣ್ಣಲ್ಲಿ. ಅಲ್ಲಿ ನೋಡಿ, ಡಿಫ್ರೆಂಟ್ ಆಗಿದೆ. ಎಂತದ? ಅದು ಬಿಸ್ಲಡಿಗೆ ಹೋಗಿ ಕೆರೆಗಳು ಬಿಡ್ತೀವಿ ಗೊತ್ತಾ ನಾವು ಚಿಕ್ಕದಿರುವಾಗ. ಚಿತ್ರ ತೋರಿಸಿ. ಅದೇ ಗೊತ್ತಾಯ್ತು. ಅದು ಬೀಳ್ತಿರೋದು, ಅದು ಬಿದ್ದಾಗ ಸನ್ಸೆಟ್ ಆಗೋ ಟೈಮಲ್ಲಿ. ಯಾವುದು ಅದು? ಫಿಶ್ಗಳಿರೋದೇ ಅಲ್ಲಿ. ಹೌದಾ? ಒಬ್ಬ ಟೈಮ್ ಆಗ್ತಾ ನೋಡಿ ಫ್ರೆಂಡ್ಸ್, ಎಷ್ಟು ಜೋರ್ ಅಲೆ ಬರ್ತಿದೆ ಅಂದ್ರೆ. ಓ ಮೈ ಗಾಡ್. ಹೌದಾ? ಬಿಸಿಲು ಉರಿಯಕ್ಕೆ ಜಂಪ್ ಮಾಡಿ ಬರ್ತಿದ್ಯಾ ಅಂತ ಅಲೆ. ನೀವ್ ಯಾವ ಪ್ಯಾಲೇಸ್ ಕಟ್ತಿದ್ದೀರಾ? ಇದು ಹೆಸರು ಎಂತ? ನಾವು ಗೊತ್ತಿಲ್ಲ, ಏನೋ ಕಟ್ತಿದ್ದೀನಿ ಫ್ರೆಂಡ್ಸ್. ನಾನು ಇವ್ರ ಜೊತೆ ಸೇರ್ಕೊಂಡು ಕಟ್ತಾ ಇದ್ದೀನಿ. ನೀ ಲೈಫಲ್ಲಿ ಕಟ್ತೀನೋ ಗೊತ್ತಿಲ್ಲ, ಮಣ್ಣಲ್ಲಿ ಆಡ್ತಾ ಇದ್ದೀನಿ. ಸಾನ್ವಿ ರೆಡಿ ಆಯ್ತಾ? ರೆಡಿ ಆಗಿದೆ. ಒಂದು ಸ್ಟಿಕ್ ಇತ್ತೊಂದು. ಓಕೆ ತಗೊಂಡು ಹಾಕಕ್ಕೇನಿಲ್ಲ. ಓಕೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ನಿಮ್ಮ ಪ್ಯಾಲೇಸ್ ಬಗ್ಗೆ ಬನ್ನಿ. ಪ್ಯಾಲೇಸ್ ಅಲ್ಲ, ಒಂದು ಟೈಮ್ ಪಾಸಿಗೆ ಕಟ್ಟಿದ್ದಾರೆ. ಟೈಮ್ ಪಾಸಿಗೆ. ಗೇಟ್ ಎಲ್ಲಿದೆ ಇದಕ್ಕೆ? ಗೇಟ್ ಎಲ್ಲಿತ್ತು? ಗೇಟ್ ಮಾಡಲಿಲ್ಲ, ಅದು ಎಲ್ಲಿ ಮಾಡೋದಂತ ಗೊತ್ತಿಲ್ಲ. ಇದೇನು ಆರ್ಟ್ ಶೇಪಲ್ಲಿ ಬಂದಿದೆ ನಿಮ್ಮ ಪ್ಯಾಲೇಸ್? ಅದು ಹಾಗೆ ಸರೌಂಡಿಂಗ್. ಇದಕ್ಕೆ ಹೆಸರು ಎಂತ ಇಡ್ತೀರಾ? ಹೆಸರು ಎಂತ ಇಡ್ತೀರಾ? ಆರ್ಟ್ ಪ್ಯಾಲೇಸ್. ಓಕೆ, ಆರ್ಟ್ ಪ್ಯಾಲೇಸ್ ಅಂತೆ. ಓ, ಸಾನ್ವಿದು ರೆಡಿ ಆಯ್ತಂತೆ. ಯಾವ್ದು ಸಾನ್ವಿ ನಿಮ್ದು ಪ್ಯಾಲೇಸ್? ಓ, 2 ಪ್ಯಾಲೇಸು. ಇದ್ರ ಹೆಸರು ಎಂತ? ನಿಮ್ಮಿ ಪ್ಯಾಲೇಸಾ? ಇನ್ನೊಂದು ಎಂತ? ಸಾನಿ ಪ್ಯಾಲೇಸ್. ಸ್ಮಾಲ್ ಐತೆ ಅಂತ ಸ್ಮಾಲಿ ಪ್ಯಾಲೇಸ್ ಅಂತೆ. ಸ್ಮಾಲ್ ಐತೆ ಅಂತ ಸ್ಮಾಲಿ ಪ್ಯಾಲೇಸ್. ಫ್ರೆಂಡ್ಸ್, ನಾನು ಇವಾಗ ಒಂದು ಇದನ್ನ ಫೈಂಡ್ ಔಟ್ ಮಾಡಿದೆ ನೋಡಿ. ಇಲ್ಲಿ ಸನ್ಸೆಟ್ಟಾ ಎಂತ ಹೇಳ್ತೀವಿ ಅದನ್ನ? ಅಲ್ಲಿ ಸನ್ಸೆಟ್ ಆಗುತ್ತೆ. ಆಯ್ತು. ಇಲ್ಲಿ ನೋಡಿ ಇದೆಂತ? ಇದು ಮೂನು ಅಲ್ಲ? ಈ ತರ ಅಲ್ಲಿ ಅದು ಮುಳುಗುತ್ತೆ, ಇಲ್ಲಿ ಡಾರ್ಕ್ ಬರುತ್ತೆ. ಅದೇ ಗೊತ್ತು ಕತ್ಲೆ ಆಗ್ಬಿಡುತ್ತೆ ನೋಡಿ. ನಾನು
ನಾನು ಇದನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಅಲ್ಲಿ ಮೂನು, ಇಲ್ಲಿ ಸಣ್ಣ ಮುನ್ನು. ನೋಡಿ ಬಾಲ್ ಎಸದ್ನಾ, ಇವಾಗ ನಾಯಿ ಮರಿ ನೋಡಿ ಎಷ್ಟು ಸ್ಪೀಡಾಗಿ ಏನು ಸ್ಪೀಡಾಗಿ ಈಜ್ತೈತೆ. ಈಜ್ಕೊಂಡು ತಗೊಬರ್ತೈತೆ ನೋಡಿ. ಓ ಮೈ ಗಾಡ್, ಇಷ್ಟು ಜೋರು ಹಳೆಯಲ್ಲಿ. ಇಲ್ಲಿ ನಾಯಿ ಮರಿ ಹೋಗಿ ಕೊಡ್ತಲ್ಲಿ ಬಾಲ್, ಮತ್ತೆ ಎಸಿತಾನೆ, ಮತ್ತೆ ಅದು ಹೋಗುತ್ತೆ. ಏನು ಸ್ಪೀಡಾಗಿ ಈಜ್ತೈತೆ ನೋಡಿ ಫ್ರೆಂಡ್ಸ್, ಅಷ್ಟು ಜೋರು ಹಳೆಯಲ್ಲಿ. ಓ ಮೈ ಗಾಡ್, ಸೂಪರ್, ಗ್ರೇಟ್. ನಿಮ್ಮೂರ ಬಗ್ಗೆ ಅಂತ ಹೇಳಿ. ನಮ್ಮೂರ ಬಗ್ಗೆ ಏನು ಹೇಳೋದು, ಎಲ್ಲರೂ ಖುಷಿಯಾಗಿರ್ತೀವಿ. ಓಕೆ, ಮತ್ತೆ ಮೇನ್ ಅದು ಹ್ಯಾಪಿನೆಸ್ ಸಿಗುತ್ತೆ ಇಲ್ಲಿ. ಹ್ಯಾಪಿನೆಸ್ ಸಿಗುತ್ತೆ. ಓಕೆ, ಮತ್ತೆ ನಮ್ಗೆ ಹೆಚ್ಚು ಹ್ಯಾಪಿನೆಸ್ ಸಿಗೋದೆ ಬೀಚಲ್ಲಿ. ಓಕೆ, ಮತ್ತೆ ಬೀಚಿಗೆ ಬಂದಾಗ ನಾವು ಬರೋದೇ ಅಪರೂಪಕ್ಕೆ. ನನ್ನ ಮಾಮಿ ಎಲ್ಲ ಬಂದಾಗ ಬರ್ತೀವಿ. ಮತ್ತೆ ನನ್ನ ಮಮ್ಮಿ ಇಲ್ಲಿ ಕರ್ಕೊಂಡು ಹೋಗಲ್ಲ. ಮತ್ತೆ ಹೋಗೋದಾದ್ರೆ ದೇವಸ್ಥಾನಕ್ಕೆ, ನಮ್ಗೆ ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಖುಷಿ ಸಿಗುತ್ತೆ. ಓಕೆ, ಮತ್ತೆ ದೇವಸ್ಥಾನಕ್ಕೆ ಹೋದ್ರೆ ಖುಷಿ ಎಲ್ಲ ಸಿಗುತ್ತೆ. ದೇವಸ್ಥಾನ ಬಂದ್ರೆ ತುಂಬಾ ಖುಷಿ. ನೀರಲ್ಲಿ ಆಡೋದಂದ್ರೆ ಖುಷಿ ಆಗುತ್ತೆ. ಆಮೇಲೆ ಇವಳಿಗೆ ಆಮೇಲೆ ಬೀಚ್ ಜೊತೆ ಬಂದ್ರೆ ಆ ನೀರ್ ಜೊತೆ ದೂರ ಓಡೇ ನಂಗೆ ಇಷ್ಟ ಇಲ್ಲ. ಚೂರ್ ನೀರು ಬಂದು ಹತ್ರದಲ್ಲಿ ಆಡಕ್ಕೆ ತುಂಬಾ ಖುಷಿ ಆಗುತ್ತೆ ಸಾನ್ವಿಗೆ. ದೂರದಲ್ಲಿ ಆಡಕ್ಕೆ ಇಷ್ಟ ಆಗಲ್ಲ. ಓಕೆ, ಅದು ನೀರು ಆಡಲ್ಲ ನಾವು, ಅದಕ್ಕೆ ನೆಕ್ಸ್ಟ್ ಅದಕ್ಕೆ ನಾವು ನೀರ್ ಜೊತೆ ಆಡಲ್ಲ. ಓಕೆ, ಸರಿ ಆಯ್ತು, ಇಬ್ರು ಹೇಳಿ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.